ನಮಸ್ಕಾರ ರೀ ಎಲ್ಲರಿಗೂ. ಟೊಮೆಟೊ ಬಾತ್ ಮಾಡೋದು ತೋರಿಸ್ತೀನಿ ಬರ್ರಿ. ಇಷ್ಟು ಅನ್ನ ತೊಗೊಂಡಿನಿ ನೋಡಿರಿ ಟೊಮೆಟೊ ಬಾತ್ ಮಾಡೋಕೆ. ಒಂದು 9 ಟೊಮೆಟೊ ತೊಗೊಂಡಿನಿ ರೀ. ತೊಳೆದು ಇಟ್ಕೊಂಡೀನಿ ನೋಡಿರಿ. ಈಗ ಕಟ್ ಮಾಡ್ಕೊತೀನಿ ರೀ. ಈಗ ನಾನು ಕಟ್ ಮಾಡ್ಕೊಂಡು ಜಾರಿಗೆ ಹಾಕ್ಯಾಕತ್ತೀನಿ ನೋಡಿರಿ. ಈಗ ಈ ಥರ ಜಾರಿಗೆ ಹಾಕ್ಕೊಂಬಿಡ್ಬೇಕು ರೀ ಎಲ್ಲಸು. ಕಟ್ ಮಾಡಿ ಟೊಮೆಟೊನ ಜಾಸ್ತಿ ಬೇಕು ರೀ. ಇದಕ್ಕಿಷ್ಟು ಬೆಳ್ಳುಳ್ಳಿ ಸುಲ್ದು ಇಟ್ಕೊಂಡೀನಿ ರೀ. ನಾನು ಬೆಳ್ಳುಳ್ಳಿ ಹಾಕ್ಯಂತೀನಿ ನೋಡಿರಿ. ಅದಕ್ಕೆ ಇಷ್ಟು ಜೀರಿಗೆ ಹಾಕ್ಯಬೇಕು ರೀ. ಇದಕ್ಕೆ ನಾನು ಇಷ್ಟು ಜೀರಿಗೆ ಹಾಕ್ಯತೀನಿ ನೋಡಿರಿ. ಈಗ ಜೀರಿಗೆ ಹಾಕ್ಯಕತ್ತೀನಿ ನೋಡಿರಿ. ಇಷ್ಟು ಕುದನ ಇತ್ತಂದ್ರೆ ಕುದನ ಹಾಕ್ಯಬೇಕು ರೀ. ಕುದನ ಹಾಕ್ಬೇಕು ರೀ. ಕುದನ ಹಾಕಿ ನೋಡಿರಿ. ನಾನು ಈಗ ಪೇಸ್ಟ್ ಮಾಡ್ಕೋಬೇಕು ರೀ. ಈಗ ಪೇಸ್ಟ್ ಮಾಡ್ಕೋಬೇಕು ರೀ. ನೋಡಿರಿ ಈ ಥರ ಆಯ್ತು ನೋಡಿರಿ ಪೇಸ್ಟ್. ನಾನು ಕಡಾಯಿ ಇಟ್ಕೊಂಡೀನಿ ರೀ. ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಯಂದೀನಿ. ನಮ್ಗೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು ರೀ. ಕರಿಬೇವು ಹಾಕಿ ನೋಡಿರಿ. ಈಗ ನೋಡಿರಿ ಇದು ರುಬ್ಬಿಟ್ಟಿದ್ದು ಪೇಸ್ಟ್ ಇದಕ್ಕೆ ಹಾಕ್ತೀನಿ ರೀ. ನಾನು ಇಲ್ಲಿ ಹಾಕಾಕತ್ತೀನಿ ನೋಡಿರಿ. ನಾನು ಇಷ್ಟು ಹಾಕ್ಯಾಕತ್ತೀನಿ ನೋಡಿರಿ. ನಾನು ಭಾಳ ಟೇಸ್ಟ್ ಆಗ್ತದೆ ರೀ ಟೊಮೆಟೊ ಬಾತ್. ಈ ಥರ ಮಾಡಿ ನೋಡಿರಿ ನೀವು. ಈಗ ಹಸಿ ಸ್ಮೆಲ್ ಹೋಗೋತಾಕ ಫ್ರೈ ಮಾಡ್ಬೇಕು ರೀ ಇದ್ರಾಗ ಎಣ್ಣೆಗೆ. ಈ ಥರ ತಿರುಗಬೇಕು ನೋಡಿರಿ. ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕಲ್ರಿ. ತಿರುತ್ತಾನೆ ಇರ್ಬೇಕು ರೀ. ಈಗ 1 ಸ್ಪೂನು ಉಪ್ಪು ಹಾಕೈತೀನಿ ನೋಡಿರಿ. ನಾನೀಗ 1 ಸ್ಪೂನು ಉಪ್ಪು ಹಾಕೈತೀನಿ ನೋಡಿರಿ. ನಾನು ರುಚಿಗೆ ನೋಡಿ ಹಾಕ್ಯಾರಿ. ನನಗೆ ಇಷ್ಟು ಬೇಕು ಇಷ್ಟು ಹಾಕ್ಯಾಕತ್ತೀನಿ ರೀ. ಈಗ ಸ್ವಲ್ಪ ಅರಿಶಿಣ ಪುಡಿ ಹಾಕೈತೀನಿ ರೀ. ನಾನು ಸ್ವಲ್ಪ ಬೇಕ್ರಷ್ಟೇ ಸ್ವಲ್ಪ ಹಾಕ್ಯಾಕತ್ತೀನಿ ನೋಡಿರಿ. ಅಷ್ಟು ಅರಿಶಿಣ ಪುಡಿ ಹಾಕ್ಯಂಡೀನಿ ರೀ. ನಾನು ಈಗ ಒಣ ಖಾರ ಪುಡಿ ಹಾಕ್ಯಬೇಕು ರೀ. 1-2 ಸ್ಪೂನು ಒಣ ಖಾರ ಪುಡಿ ಹಾಕ್ಯಬೇಕು ರೀ. ಸ್ವಲ್ಪ ಖಾರ ಜಾಸ್ತಿನೇ ಇರ್ಬೇಕು ರೀ. ಇದಕ್ಕೆ 2 ಸ್ಪೂನ್ ಹಾಕ್ಯಂದೀನಿ ನೋಡಿರಿ. ಈಗ ಸ್ವಲ್ಪ ಗರಂ ಮಸಾಲೆ ಹಾಕ್ಯತ್ತೀನಿ ರೀ. ಈಗ ತಿರುಗಬೇಕು ರೀ. ಇದೆಲ್ಲ ಮಿಕ್ಸ್ ಆಗತ್ತಕ ಚಂದ ತಿರುಗಬೇಕು ರೀ. ಈಗ ಈ ಥರ ತಿರುಗಬೇಕು ನೋಡಿರಿ. ಎಲ್ಲ ಮಿಕ್ಸ್ ಆಗಬೇಕಲ್ರಿ. ತಿರುಗಬೇಕು ರೀ. ಈ ಥರ ಕುದಿಬೇಕು ನೋಡಿರಿ. ಈ ಥರ ಏನು ಮಾಡ್ಬೇಕು ರೀ. ಇದಕ್ಕೆ ಸ್ವಲ್ಪ ಕುದಿಬೇಕಲ್ರಿ. ಒಂದು ಪ್ಲೇಟ್ ಮುಚ್ಚಿ ಬಿಡ್ಬೇಕು ರೀ. ಇಷ್ಟು ಮುಚ್ಚಿ ಬಿಡ್ಬೇಕು ನೋಡಿರಿ. ಈಗ ನೋಡಿರಿ ಎಷ್ಟು ಚಂದ ಎಣ್ಣೆ ಮ್ಯಾಗೆಲ್ಲ ತಿಳ್ಕೊಂಡದ ನೋಡ್ರಿ. ಇಲ್ಲೆಲ್ಲ ನೋಡಿರಿ. ಹಿಂಗಾದ್ರೆ ಇದೆಲ್ಲ ಚಂದ ಕುದ್ದದಂತ ಅರ್ಥ ರೀ. ಇದು ಎಷ್ಟು ಚಂದ ಆಗ್ಯದ ನೋಡಿರಿ. ಈಗ ಈಗ ನೋಡಿರಿ ಅನ್ನ ಹಾಕ್ತೀನಿ ನೋಡಿರಿ. ನಾನು ಇಷ್ಟು ಅನ್ನ ಹಾಕ್ತೀನಿ ನೋಡಿರಿ. ನಾನು ಈಗ ಹಾಕಾಕತ್ತೀನಿ ನೋಡಿರಿ. ಈ ಥರ ಎಲ್ಲಷ್ಟು ಹಾಕ್ಯಂಬಿಡ್ಬೇಕು ರೀ ಒಮ್ಮೆಲ್ಗೆ. ಇಲ್ಕಂದ್ರೆ ಸ್ವಲ್ಪ ಹಾಕಿದ್ರೆ ಒಂದು ಸಲ ಒತ್ತಡಿ ಮಿಕ್ಸ್ ಆಗಲ್ಲ ರೀ. ಅದಕ್ಕೆ ನಾನು ಎಲ್ಲಷ್ಟು ಹಾಕ್ಯಾಕತ್ತೀನಿ ನೋಡಿರಿ. ಈ ಥರ ಮಿಕ್ಸ್ ಮಾಡ್ಬೇಕು ರೀ ಎಲ್ಲಷ್ಟು. ನೋಡಿರಿ ಈಗ ಮಿಕ್ಸ್ ಆಗ್ಯದ ನೋಡಿರಿ. ಎಷ್ಟು ಚಂದ ಭಾಳ ಟೇಸ್ಟ್ ಆಗ್ತದೆ ರೀ. ಈ ಥರ ಅನ್ನ ಮಾಡಿರಿ ಭಾಳ ಮಸ್ತ್ ಆಗ್ತದೆ ರೀ. ಮೊಸರು ಹಾಕ್ಯಂಡು ಉಂಡ್ರೆ ಕೋಸಂಬರಿ ಜೊತೆ ಅಷ್ಟು ಟೇಸ್ಟ್ ಆಗ್ತದೆ ರೀ. ಮಾಡಿ ನೋಡಿರಿ ನೀವು. ಟೇಸ್ಟ್ ಮಾಡಿ ನೋಡಿರಿ ಎಷ್ಟು ಚಂದ ಆಗ್ಯದ ನೋಡಿರಿ.